ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿದ್ಯಾ ಏನಾಯ್ತು ಅಂತ ನೋಡಿದ್ಯಾ? ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಬಡ್ಕೊಂಡೆ ಬರಬೇಡ ಅಂತ. ನೀನೆಲ್ಲಿ ಕೇಳ್ತೆ ನನ್ನ ಮಾತನ್ನ? ಮಾತಾಡಬೇಡ. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಥರ ನನ್ನನ್ನು ಕನ್ವಿನ್ಸ್ ಮಾಡಕ್ ಬರಬೇಡ. ಇದೆಲ್ಲ ಬೇಕಾಗಿತ್ತ ನಿನಗೆ? ಅವಮಾನ ಮಾಡಿಸ್ಕೊಳಕ್ಕೆ ನೀನು ಬಂದಿದ್ದ? ನೋಡಿದ್ಯಾ ಎಲ್ಲರೂ ಸೇರಿ ನಿನ್ನ ಹೇಗೆ ಅವಮಾನ ಮಾಡಿದ್ರು ಅಂತ? ಅಟ್ಲೀಸ್ಟ್ ನೀನು ಅಲ್ಲೇ ಇದ್ದಿದ್ರೆ ಖುಷಿಯಾಗಿರ್ತಿದ್ದೆ. ಈಗ ನೋಡು ನಿನ್ ಮುಖ ಹೇಗೆ ಒಣಗೋಗಿದೆ ಅಂತ. ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊತೀಯ? ಏನು ಹೇಳ್ತೀಯ? ನೀನು ಹೇಳಿದ ಕೇಳಿನೇ ನಾನು ಹೀಗಾಗಿರೋದು. ಯಾಕೋ ನನ್ನ ಹೊಟ್ಟೆ ಉಳಿಸ್ತೀಯ? ಸ್ವಲ್ಪ ನನಗೂ ಮಾತಾಡಕ್ ಬಿಡು. ನಾನು ಏನು ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊ. ನಾನು ಅಪ್ಸೆಟ್ ಆಗಿರೋದು ಅದಕ್ಕಲ್ಲ, ಯಾರೋ ಏನೋ ಅಂದ್ರು ಅವಮಾನ ಮಾಡೋದು ಅಂತಲ್ಲ. ಮತ್ತೆ ಹೇಳೋದಕ್ಕೆ ಬಿಡು ಮತ್ತೆ. ಸರಿ ಹೇಳು. ನನಗೆ ಬೇಜಾರಾಗಿರೋದು ಅವನು ಖುಷಿಯಾಗಿದ್ದಾನಲ್ಲ ಅಂತ. ಏನು ಹೇಳ್ತಾ ಇದೀಯಾ? ಅಣ್ಣ ಅನ್ನಿಸ್ಕೊಂಡವನು ಮಗುನ್ ಕಳ್ಕೊಂಡಿರೋ ದುಃಖದಲ್ಲಿರ್ತಾನೆ, ಬೇಜಾರಲ್ಲಿರ್ತಾನೆ, ಅಳ್ತಿರ್ತಾನೆ ಅಂತ ನಾನು ಅನ್ಕೊಂಡ್ರೆ ಅವನು ಆರಾಮಾಗಿದ್ದಾನಲ್ಲಮ್ಮ. ಮಗುನ ಕಳ್ಕೊಂಡಿರೋ ದುಃಖ ಅವನ ಮುಖದಲ್ಲಿ ಎಳ್ಳಷ್ಟು ಇಲ್ವಲ್ಲಮ್ಮ, ಚೂರಾದ್ರು. ಯಾಕೆ ಹೇಳು? ಇನ್ನೊಂದು ಮಗು ಇದೆಯಲ್ಲ, ಅದಕ್ಕೆ ಅವನಷ್ಟು ದರ್ಪ ತೋರಿಸ್ತಾ ಇರೋದು, ಅಷ್ಟು ಬೀಗ್ತಾ ಇರೋದು. ಒಂದು ಹೋದ್ರೆ ಇನ್ನೊಂದು ಅಂತ. ಆ ಜಂಬಾನ ಕರಗಿಸೋದು ಹೇಗೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ. ಅವನಿಗೆ ಎನರ್ಜಿ ಸಪ್ಲೈ ಆಗ್ತಿರೋದು ಆ ಇನ್ನೊಂದು ಮಗುವಿಂದ ತಾನೆ. ಆ ಎನರ್ಜಿನೇ ಕಟ್ ಮಾಡ್ಬಿಟ್ರೆ, ಐ ಮೀನ್ ಆ ಒಂದು ಮಗುನು ಇಲ್ಲ ಅನ್ನೋ ಥರ ಮಾಡ್ಬಿಟ್ರೆ, ಕಂಪ್ಲೀಟ್ ಸೈಲೆಂಟ್, ಮಾತಿರಲ್ಲ, ಕತೆ ಇರಲ್ಲ, ಎಲ್ಲ ಒಂದು ಮೂಲೆಯಲ್ಲಿ ಕಣ್ಣೀರಾಗ್ತಾ ಕೂತಿರ್ತಾನೆ ಅಷ್ಟೇ. ಲಿಟ್ರಲಿ ಬದುಕಿದ್ದು ಸತ್ತವನಾಗಿರ್ತಾನೆ. ಆದಷ್ಟು ಬೇಗ ಅವನ್ನ ಪೊಸಿಷನ್ಗೆ ಕರ್ಕೊಂಬಂದು ಕೂರಿಸ್ತೀನಿ. ಸದ್ಯದಲ್ಲ ಆದಷ್ಟು ಬೇಗ ಒಂದೊಳ್ಳೆ ನ್ಯೂಸ್ ಕೊಡ್ತೀನಿ, ಕಾಯ್ತಾ ಬಾಯ್. ಜೈ ಜೈ, ಇವನಿನ್ ಏನು ಎಡವಟ್ ಮಾಡ್ತಾನೋ? ಇವನೇನಾದ್ರೂ ಮಾಡ್ತಾನೆ ಅಂತಂದ್ರೆ ನನಗೆ ಭಯ ಶುರುವಾಗ್ಬಿಡುತ್ತೆ. ಎಲ್ಲಿ ನನ್ನ ಬುಡಕ್ ಬಂದ್ಬಿಡುತ್ತೆ ಅಂತ. ಮಲ್ಲಿ ಸ್ವಲ್ಪ ಒಳಗಡೆ ಬಾಮ್ಮ. ಅವರೇ ಇಬ್ರು ಜೊತೆಗೆ ಇದ್ದೀರಾ? ಒಳ್ಳೇದಾಯ್ತು. ನೀವು ಸ್ವಲ್ಪ ಹೊತ್ತು ಮಗು ನೋಡ್ಕೊಳ್ಳಿ, ನಾನು ಮತ್ತೆ ಭೂಮಿಕಾ ಅವರು ಹೊರಗಡೆ ಹೋಗಿ ಬರ್ತೀವಿ. ಹೊರಗಡೆನಾ? ಇಷ್ಟೊತ್ತಲ್ಲ? ಯಾಕ್ರಿ ಹೋಗ್ಬಾರ್ದು? ಮುಖ ನೋಡಿ ಎಷ್ಟು ಡಲ್ ಆಗಿದೆ ಅಂತ. ಬನ್ನಿ ಹಾಗೆ ಒಂದು ಲಾಂಗ್ ಡ್ರೈವ್ ಬರೋಣ. ಐ ಲಾಂಗ್ ಡ್ರೈವಾ? ಸೂಪರ್, ಹೋಗ್ಬಿಟ್ಟು ಬನ್ನಿ. ಏನ್ ಸೂಪರು? ಅಲ್ಲ ನೀವೇನ್ ಹೇಳ್ತಿದ್ದೀರಾ? ನೀವ್ ಏನ್ ಹೇಳ್ಬಿಡಿ, ಈಗ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ ಅಷ್ಟೇ. ಮಗು ನೋಡ್ಕೊಳಕ್ ಒಬ್ಬೊಬ್ರಲ್ಲ, ಇಬ್ಬಿಬ್ರಿದ್ದಾರೆ. ಹೂವ ಕರೆ ಬಾಬಾ ಏನೋ ಪ್ಲಾನ್ ಮಾಡಿದ್ದಾರೆ, ಲಾಂಗ್ ಡ್ರೈವ್ ಅಂತೆ, ಚಂದ ಇರ್ತೈತೆ. ನೀವು ಹೋಗ್ಬಿಟ್ಟು ಬನ್ನಿ. ಇಲ್ಲ, ಮಗು ಎದ್ರೆ ನಿಮ್ಮಿಬ್ರಿಗೆ ತೊಂದರೆ ಆಗುತ್ತೆ. ಅದ್ಗೆ ಏನು ಕಷ್ಟ ಆಗಲ್ಲ, ಇಬ್ರಿಬ್ರಿದ್ದೀವಿ, ನೋಡ್ಕೋತೀವಿ. ಏನೇ ತೊಂದರೆ ಆದ್ರೂ ಫೋನ್ ಮಾಡ್ತೀವಿ, ಹೋಗ್ ಬನ್ನಿ. ನೋಡಿದ್ರ, ಅವರೇ ಭರವಸೆ ಕೊಡ್ತಾ ಇದ್ದಾರೆ. ಅದು ಅಲ್ದೇನೆ ಈಗ ತಾನೇ ಹೊಟ್ಟೆ ತುಂಬಾ ಹಾಲು ಕೊಡ್ತಿದ್ದಾನೆ ನೋಡಿ, ಕುಂಭಕರ್ಣನ್ ತರ ನಿದ್ದೆ ಮಾಡ್ತಾ ಇದ್ದಾನೆ. ಇನ್ನು 2.5 hours ಅವ್ನು ಖಂಡಿತ ಹೇಳಲ್ಲ. ಅಷ್ಟು ಟೈಮ್ ಸಾಕ್ರಿ, ಶಾರ್ಟ್ ಆಗಿ ಒಂದು ಲಾಂಗ್ ಡ್ರೈವ್ ಬಂದ್ಬಿಡೋಣ ಬನ್ನಿ. ಅರೆ ಅಣ್ಣ, ಪರವಾಗಿಲ್ವೇ? ಮಗು ಯಾವಾಗ ಮಲ್ಗುತ್ತೆ, ಯಾವಾಗ ಎದ್ದೇಳುತ್ತೆ, ಎಲ್ಲ ಟೈಮ್ ಟೇಬಲ್ ಗೊತ್ತಾಗಿದೆ ಅಲ್ಲ ನಿಮ್ಗೆ? ಹೂನಮ್ಮ, ತಿಳ್ಕೊಳ್ಳೇಬೇಕಲ್ಲ, ಪಾರ್ಟ್ನರ್ಸ್ ಇನ್ ಕ್ರೈಮ್, ನನಗೂ ಜವಾಬ್ದಾರಿ ಇದೆ. ಎಲ್ಲಾನು ಅವರೇ ನೋಡ್ಕೋತಾರೆ ಅಂತ ಅವ್ರ ಹತ್ರನೇ ಬಿಟ್ಬಿಡಕ್ಕಾಗತ್ತಾ? ಇಂಥ ಟೈಮಲ್ಲಿ ನಾನು ಒಂಥರ ತಾಯಿನೇ. ಅವಕಾಶ ಇದ್ದಿದ್ದಿದ್ರೆ ಪಾಪ ಇವ್ರಿಗೆ ಯಾಕೆ ಸುಮ್ಮನೆ ನೋವು ಕೊಡೋದು ಅಂತ ನಾನು ಒಂದು ಮಗುನ ಎತ್ಕೊಟ್ಬಿಡ್ತಾ ಇದ್ದೆ. ಅವ್ನು ನನ್ನನ್ನು ನೋಡಕ್ ಬಂದಿದ್ದಾನೆ, ಅವ್ನ ತಾಯಿನ ನೋಡಕ್ ಬಂದಿದ್ದಾನೆ. ತಾಯಿ ಮಗನ ದೂರ ಮಾಡಕ್ ಕೆಲಸ ಮಾಡ್ಬೇಡಮ್ಮ. ಅವನೇನೇ ಆದ್ರೂ ನನ್ನ ಮಗ ಅಲ್ವಾ? ಅದ್ ಎಲ್ಲಿ ಹೋಗ್ಬಿಡತ್ತೆ ಹೇಳು? ಪ್ಲೀಸ್ ಭೂಮಿಕಾ, ನಾನು ನನ್ನ ಮಗನ ನೋಡ್ಬೇಕು. ಯಾಕಮ್ಮ ಸುಮ್ಮನೆ ಇದೆಯಾ? ಒಬ್ಬ ತಾಯಿ ನೋವು ಏನು ಅಂತ ನಿನಗೆ ಅರ್ಥ ಆಗಲ್ವಾ? ಈಗ ನಿನಗೂ ಒಂದು ಮಗು ಇದೆ. ನಿನ್ನ ಮಗುನ ನಿನ್ನಿಂದ ದೂರ ಮಾಡಿದ್ರೆ ನಿನಗೆ ನೋವಾಗುತ್ತೋ ಇಲ್ವೋ? ಈಗ ನಿನ್ನ ಮಗು ಹತ್ರ ರಂಪಾಟ ಮಾಡಿದ್ರೆ
ಏನು ಮಾಡ್ತೀಯ? ಶಿಕ್ಷೆ ಕೊಡ್ತೀಯ? ಇದು ಹಾಗೆ ಭೂಮಿಕಾ. ಅವನು ನನ್ನ ಮಗ. ಅವನನ್ನು ಎಲ್ಲರೂ ದೂರ ಮಾಡ್ಬೋದು, ಆದರೆ ನನ್ನ ಕೈಯಿಂದ ಅವನ್ನ ದೂರ ಮಾಡೋಕ್ಕಾಗಲ್ಲ. ನನ್ನ ರಕ್ತ ಅವನು. ಅರ್ಥ ಮಾಡ್ಕೋ ಪ್ಲೀಸ್. ನನ್ನನ್ನು ಅಯ್ಯೋ ಅಂತ ಅನ್ನಿಸ್ಬೇಡ. ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿ ನೋವನ್ನ ಅರ್ಥ ಮಾಡ್ಕೋ ಪ್ಲೀಸ್. ಸರಿ ಅತ್ತೆ, ನಾನು ಸೆಕ್ಯೂರಿಟಿ ಹತ್ರ ಮಾತಾಡ್ತೀನಿ. ಬಟ್ ಅವರಿಂದ ಯಾವ ತೊಂದರೆನೂ ಆಗ್ಬಾರ್ದು. ಇಲ್ಲ, ಏನೂ ಆಗಲ್ಲ. ನಾನೆಲ್ಲ ನೋಡ್ಕೋತೀನಿ. ಸರ್ ನೀವನ್ನ ಒಳಗಡೆ ಹೋಗ್ಬೋದು ಸರ್. ಒಳಗಡೆ ಹೋಗ್ಬೋದಾ? ಅಷ್ಟು ಈಸಿಯಾಗಿ ಒಳಗಡೆ ಹೋಗಲ್ಲ ನಾನು. ಎಲ್ಲಿ ಸ್ಟೈಲಾಗಿ ಒಂದು ಸಲ್ಯೂಟ್ ಹೊಡಿ, ಹೆಂಗ್ ಹೊಡಿತೀಯ ನೋಡ್ತೀನಿ. ಅದು ಇದರೊಂಥರ ಸಂತೋಷ, ನನಗೆ ಸಂತೋಷ. Devil is back. ಜೈ, ಏನ್ ಮಮ್ಮಿ ಇದು? ಹ? ನಾನು ಮನೆಯಿಂದ ಹೊರಗಡೆ ಹೋಗಿದ್ದು ಮನೆ ಪಾಲಿಟಿಕ್ಸೇ ಚೇಂಜಾ? ಅಲ್ಲ, ನನ್ನನ್ನ ಮನೆ ಒಳಗಡೆ ಕಳ್ಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾ? ಏನು ಮಾಡೋದು? ನಮ್ಮ ಪರಿಸ್ಥಿತಿನೇ ಆಗಿದೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ಕೆಟ್ಟಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಹಾಗಂತ ತೀರಾ ಈ ಲೆವೆಲ್ಗ? ಮಾಮ್, ಮುಂಚೆ ಹೇಗಿದ್ದೆ ಮಾಮ್ ನೀನು? ನಿನಗಿದ್ದಿದ್ ಗ್ರಾವಿಟಿ ಏನು, ನಿನಗಿದ್ದಿದ್ ಪವರ್ ಏನು? ಆರ್ಡರ್ ಮಾಡೋ ಲೆವೆಲ್ಗೆ ಇದ್ದೋಳು ಈಗ ಬೇಡೋ ಲೆವೆಲ್ಗ? ಹೇಳಿದ್ನಲ್ಲ, ನಮ್ಮ ಬ್ಯಾಡ್ ಟೈಮ್ ನಡೀತಾ ಇದೆ ಅಂತ. ಎಂಥ ಇಲಿನೂ ನಮ್ಮ ಮುಂದೆ ಹುಲಿ ಥರ ಬಿಹೇವ್ ಮಾಡುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಇರಬೇಕು. ನೋಡೋಣ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ. ಆಮಾಮ್, ಮುಗಿಲಿ. ಸದ್ಯಕ್ಕೆ ನಮ್ಮ ಪಾಲಿಗೆ ನಡೀತಾ ಇರೋ ಒಂದು ಬ್ಯಾಡ್ ಟೈಮ್ ಮುಗಿಲಿ. ಆಮೇಲೆ ನೋಡ್ತಾರೆ ಹೇಗೆ ತಗ 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 ಅಂತ ಉರಿತೀನಿ ಅಂತ. ಮೆಲ್ಲಿಗೆ ಮಾತಾಡು. ಬೇಡೋ ಮಾಮ್, ಇವತ್ತು ನನ್ನನ್ನೇ ಗೇಟ್ ಹತ್ರ ಕಾಯೋಗಿ ಮಾಡಿದ್ರಲ್ಲ ಇವ್ರುಗಳು, ಪರ್ಮಿಷನ್ ತಗೊಳಾಗ್ ಮಾಡಿದ್ರಲ್ಲ, ಅದೇ ಒಂದು ದಿನ ನನಗೆ ಬರುತ್ತೆ. ಅವತ್ತು ನೋಡ್ತಾ ಇರೋ ಇಡೀ ಮನೆನ ಎಲ್ಲ ಆಸ್ತಿನೂ ನನ್ನ ಹ್ಯಾಂಡ್ ಅವರು ತಗೊಂಡು ಪ್ರತಿಯೊಬ್ಬರೂ ನಾನು ನಿಂತಿದ್ದ ಜಾಗದಲ್ಲಿ ನಿಲ್ಲಿಸ್ತೀನಿ. ನೋಡು, ನೀನು ಯಾರಿಗೆ ಏನು ಬೇಕಾದರೂ ಮಾಡ್ಕೊ, ಆದರೆ ಪಾರ್ಥನ ಮಾತ್ರ ಲಿಸ್ಟಿಗೆ ಸೇರಿಸ್ಕೋಬೇಡ. ಅವನು ನನ್ನ ಮಗ ಕಣೋ. ಸರಿ ಆಯ್ತು, ಕೂಲ್. ಎಷ್ಟಾಗ್ಲಿ ರಕ್ತ ಹಂಚ್ಕೊಂಡು ಹುಟ್ಟಿದೀವಲ್ವಾ, ಬ್ರದರ್ ಅನ್ನೋ ಕೋಟಲ್ಲಿ ಅವನ್ನ ಲಿಸ್ಟಿಂದ ಸೈಡ್ಗೆ ಇಟ್ಬಿಡ್ತೀನಿ. ಅದಾಗಿರ್ಲಿ, ನೀನು ಯಾಕೆ ಇಲ್ಲಿಗೆ ಬರಕೋದೆ? ಅಲ್ಲ, ಒಳಗಡೆ ಕರ್ಸ್ಬಿಟ್ಟು ಏನ್ ಕ್ವಶನ್ ಕೇಳ್ತೀಯ ಮಮ್ ನೀನು? ಅಲ್ಲ ಜೈ, ನೀನ್ ಈ ಕಡೆ ಬರಬೇಡ ಅಂತ ಹೇಳಿದ್ದೆ ತಾನೆ, ಆದ್ರೂ ಯಾಕೋ ಬಂದೆ? ಏನಕ್ಕೆ ಅಂದ್ರೆ ಮಾಮ್, ನಾನು ಮನೆಯಿಂದ ಹೊರಗಡೆ ಹೋದ್ಮೇಲೆ ನನ್ನ ಶತ್ರು ಪಾಳಿದವರೆಲ್ಲ ಹೇಗಿದ್ದಾರೆ, ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ತಿಳ್ಕೊಬೇಕಲ್ವಾ ಮಾಮ್. ಅದ್ರಲ್ಲೂ ಎಸ್ಪೆಷಲಿ ನಮ್ಮ ಮರಿ ಶತ್ರು, ಹೊಸ ಎಂಟ್ರು, ಅವನು ಹೇಗಿದ್ದಾನೆ ಅಂತ ನಾನು ನೋಡೇ ಇಲ್ಲ. ಅವನನ್ನ ನೋಡಿ ಸ್ವಲ್ಪ ಮುದ್ದಾಡಿ ಅವನ ಯೋಗಕ್ಷೇಮ ವಿಚಾರಿಸ್ಕೋಬೇಕಾಗಿರೋದು ನಮ್ಮ ಧರ್ಮ ಅಲ್ವಾ? ಅದಕ್ಕೆ ಸರಿ ಬಾ. ಅಮೃತಧಾರೆ